ನಮಸ್ಕಾರ. ನಾನೊಂದು ಸಣ್ಣ ಕಿವಿ ಮಾತು ಸ್ಕೂಲು ಕಾಲೇಜ್ಗಳಿಗೆ ಏನಂದರೆ, ಸ್ಕೂಲು ಕಾಲೇಜ್ಗಳು ಮಕ್ಕಳಿಗೆ ಓದು 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 ಅಂತ ತಲೆಗೆ ತುಂಬೋದು ಒಳ್ಳೆಯದೇ. ಅದ್ರ ಜೊತೆಲಿ ಜೀವನ ಮಾಡೋಕ್ಕೆ ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು. ಮತ್ತು ನಮ್ಮದು ಹಿಂದೂ ರಾಷ್ಟ್ರ ಆಗಿರೋದ್ರಿಂದ ಪ್ರತಿಯೊಂದು ಸ್ಕೂಲಲ್ಲೂ ಭಗವದ್ಗೀತೆ ಒಂದು ಪೇಜ್ ಆದರೂ ಇರಬೇಕು. ಪ್ರತಿಯೊಂದು ಸ್ಕೂಲಲ್ಲೂ ಮಾಡಿದ್ರೆ 5ನೇ ಕ್ಲಾಸಿಂದ ಮೇಲೆ 5ರಿಂದ 10ರೊಳಗಡೆ ಬರೋ ಅಷ್ಟರೊಳಗಡೆ ಭಗವದ್ಗೀತೆ ಬಗ್ಗೆ ಓದಿ ಸಾರಾಂಶ ಹೇಳಬೇಕು. ಒಂದು. ಎರಡನೇದು, ಕಾಲೇಜ್ಗಳ್ದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲಿ ಒಂದೇ ಒಂದು ಪಿರಿಯಡು ಶೇರ್ ಮಾರ್ಕೆಟ್ ಬಗ್ಗೆ ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು. ಅವರು ಡಿಗ್ರಿನ ಅವ್ರ ದುಡ್ಡಲ್ಲೇ ಓದೋ ಥರ ಸ್ಕೂಲು ಕಾಲೇಜ್ಗಳು ರೆಡಿ ಮಾಡಿ ಕಳಿಸಿದ್ರೆ ಸತ್ಯಯುಗ ಇಲ್ಲಿಂದನೇ ಪ್ರಾರಂಭ. ಎಲ್ಲರೂ ಸತ್ಯವಾಗೇ ಇರ್ತಾರೆ, ಕರೆಕ್ಟಾಗಿರ್ತಾರೆ. ದುಡ್ಡು ಬರ್ತಾಯಿತ್ತು ಅಂದರೆ ಕೆಲವರು ಬೇರೆ ಥರಕ್ಕೆ ಹೋಗ್ತಾರೆ. ಅದಕ್ಕೆಲ್ಲ ಲಾಗಳಿದೆ, ಲಾ ಮೇಲೆ ನನಗೆ ನಂಬಿಕೆ ಇದೆ. ದುಡ್ಡು ಬರ್ತಾಯಿತ್ತು, ಚೆನ್ನಾಗಿತ್ತು, ಮೆಂಟಲಿ ಪೀಸ್ ಆಗಿದ್ರು, ಆರಾಮಾಗಿದ್ರು ಅಂದರೆ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಲ್ಲ, ಏನೂ ಇಲ್ಲ. ಪ್ರತಿಯೊಂದು ಸ್ಕೂಲಲ್ಲೂ ಭಗವದ್ಗೀತೆ ಹಾಗೂ ಈ ಕಾಲೇಜಲ್ಲಿ ಶೇರ್ ಮಾರ್ಕೆಟ್ 2 ವರ್ಷದಲ್ಲಿ ಹಿಂಗೆ ಯಾವ ಟೈಮಲ್ಲಿ ಶೇರ್ನ ಬೈ ಮಾಡಬೇಕು, ಸೆಲ್ ಮಾಡಬೇಕು, ಅದೊಂದು ಟ್ಯಾಕ್ಟಿಕ್ಸ್ ಇರುತ್ತೆ. ಅದನ್ನು ಹೇಳ್ಕೊಡೋ ಅಂತ ಟೀಚರ್ಸ್ ಮತ್ತು ಇಡೀ ಇಂಡಿಯಾದಲ್ಲಿ ಅದು ಮಾಡಿದ್ರೆ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿನೂ ಆಗುತ್ತೆ. ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿರೋರು, ಗೊತ್ತಿರೋರು ಆಲ್ರೆಡಿ ಅಕಾಡೆಮೀಸ್ಗಳಿದ್ದಾವೆ. ಮಕ್ಕಳು 20 ದಾಟೋದ್ರೊಳಗಡೆ ದುಡ್ಡು ಮಾಡೋದು ಕಲ್ತ್ರೆ ನಮ್ಮ ಇಂಡಿಯಾ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಈ ಟ್ಯಾಕ್ಸು ಇವಾಗ ಈ ಕಾಸ್ಟ್ಲಿ ದುನಿಯಾದಲ್ಲಿ ದುಡ್ಡು ಮಾಡೋದು ಹೆಂಗೆ ಅಂತ ದಯವಿಟ್ಟು ಈ ಕಾಲೇಜ್ಗಳು ಅದಕ್ಕೊಂದು ಫೋಕಸ್ ಮಾಡಿಕೊಡಿ. ಮತ್ತು ಜೀವನ ಮಾಡೋದು ಹೆಂಗೆ ಅಂತ ಫಸ್ಟಿಗೆ ಹೇಳಿದೆ. ಹೆಂಗೆ ಅಂತ ಜೀವನ ಮಾಡೋದು ಹೆಂಗೆ ಅಂದರೆ, ಈ ಭಗವದ್ಗೀತೆ ಓದಿದ್ರೆ ಸಾಕು ಜೀವನ ಮಾಡೋದು ಹೆಂಗೆ ಅಂತ ಗೊತ್ತಾಗ್ಬಿಡುತ್ತೆ. ಜೀವನ ಮಾಡೋಕ್ಕೆ ದುಡ್ಡು ಬೇಕೇ ಬೇಕು, ಬಟ್ ಭಗವದ್ಗೀತೆ ಇದ್ದರೆ ಟ್ರ್ಯಾಕಲ್ಲಿ ಹೋಗ್ತೀವಿ. ಇಲ್ಲ ಅಂದರೆ ನಮಸ್ಕಾರ.